ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಋಣಾನುಬಂಧ ಅಧ್ಯಾಯ 11. ಸಂಜೆ ಆಫೀಸ್ ಕೆಲಸ ಮುಗಿಸಿದ ಸನ್ನಿಧಿ ತನ್ನ ಆಫೀಸ್ ಹತ್ರ ನಿಂತಿದ್ಲು. ಪದ್ಮನಾಭ್ ಮಿಂಚುನ ಅಲ್ಲಿಗೆ ಕರ್ಕೊಂಡು ಬಂದರು. ಸನ್ನಿಧಿನ ನೋಡಿದ ತಕ್ಷಣ ಮಿಂಚು ಓಡ್ ಹೋಗಿ ಸನ್ನಿಧಿ ಕಾಲನ್ನು ತಬ್ಕೊಂಡ್ಳು. ಸನ್ನಿಧಿ ಕೆಳಗೆ ಕೂತು ಮಿಂಚು ತಲೆ ಸವರಿ, ಮುದ್ದು, ಇನ್ಮೇಲೆ ನನ್ನ ಜೊತೆ ಇರ್ತೀಯಾ ಅಂತ ಕೇಳಿದ್ಲು. ಮಿಂಚು ಖುಷಿಯಿಂದ ಒಪ್ಕೊಂಡ್ಳು. ಸನ್ನಿಧಿ ಪದ್ಮನಾಭ್ ಅವರ ಮುಖ ನೋಡಿ, ಮಾವ, ನಾನಿನ್ನು ಹೊರಡ್ತೀನಿ ಅಂತಂದ್ಲು. ಅದಕ್ಕೆ ಪದ್ಮನಾಭ್, ಸರಿನಮ್ಮ, ಏನಾದರೂ ಇದ್ದರೆ ನನಗೆ ಫೋನ್ ಮಾಡು ಅಂತ ಹೇಳಿದ್ರು. ಸರಿ ಮಾವ ಅಂತ ಅಂದು ಪದ್ಮನಾಭ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಟ್ಲು ಸನ್ನಿಧಿ. ಪದ್ಮನಾಭ್ ಮನೆ. ಮಾಲಿನಿ ಟಿವಿ ನೋಡ್ತಾ ಕೂತಿದ್ರು. ಕಾರುಣ್ಯ ಅಡುಗೆ ಮಾಡ್ತಾ ಇದ್ಲು. ಮನೆಗೆ ಬಂದ ಪದ್ಮನಾಭ್ ಮಾಲಿನಿ ಮುಖ ನೋಡಿ, ಎಲ್ಲಿ ನಿನ್ನ ಮಗ ಅಂತ ಕೇಳಿದ್ರು. ಅದಕ್ಕೆ ಮಾಲಿನಿ, ಅವನೆಲ್ಲಿದ್ದರೆ ನಿಮಗೇನು, ಮಗ ಅಂತ ಒಂದಿನೂ ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ, ಈಗ ಮಗ ಎಲ್ಲಿ ಅಂತ ಕೇಳ್ತಿದ್ದೀರಾ ಯಾಕೆ? ಮತ್ತು ಅವನಿಗೆ ಸನ್ನಿಧಿ ಬಗ್ಗೆ ಏನಾದರೂ ಅಂದು ಆಡಿ ಹೊಡೆಯೋಕಾ ಅಂತ ಅಂದ್ಲು ಮಾಲಿನಿ. ಪದ್ಮನಾಭ್ ಮಾಲಿನಿನ ಸುಡೋ ಥರ ನೋಡಿದ್ರು. ಮಾಲಿನಿಗೆ ಭಯ ಆಯಿತು. ಮತ್ತೆಲ್ಲಿ ಹೊಡಿತಾರೋ ಅಂತ ಭಯದಲ್ಲೇ ಕೆನ್ನೆ ಮೇಲೆ ಕೈ ಇಟ್ಕೊಂಡು, ಅವನು ಇನ್ನೆಲ್ಲಿರ್ತಾನೆ, ರೂಮಲ್ಲಿರ್ತಾನೆ ಅಂತ ಅಂದ್ಲು. ಹೋಗಿ ಅವನನ್ನು ಕರಿ ಅಂತ ಅಂದರು ಪದ್ಮನಾಭ್. ಕರಣ್ ರೂಮ್ ಹತ್ರ ಹೋಗ್ತಾ ಇದ್ದ ಮಾಲಿನಿ ಸಡನ್ನಾಗಿ ನಿಂತ್ಕೊಂಡ್ಳು. ಪದ್ಮನಾಭ್ ಮನೆಗೆ ಪೊಲೀಸ್ ಬಂದಿದ್ರು. ಪದ್ಮನಾಭ್ ಅಂದರೆ ನೀವೇನಾ ಅಂತ ಕೇಳಿದ್ರು. ಅದಕ್ಕೆ ಪದ್ಮನಾಭ್, ಹೌದು ಸರ್, ನಾನೇ ಅಂತಂದರು. ಆಗ ಅಲ್ಲಿಗೆ ಬಂದಿದ್ದ ಪೊಲೀಸ್, ಮಿಸ್ಟರ್ ಪದ್ಮನಾಭ್ ಅವರೇ, ಕರಣ್ ರೂಮ್ ಯಾವುದು ಕೇಳಿದ್ರು ಇನ್ಸ್ಪೆಕ್ಟರ್. ಅದಕ್ಕೆ ಪದ್ಮನಾಭ್ ಅವರು, ಅಲ್ಲಿ ನಿಂತಿದ್ದಾರಲ್ಲ ಆ ಹೆಂಗಸು, ಅದೇ ಕರಣ್ ರೂಮ್ ಅಂತ ಮಾಲಿನಿ ನಿಂತಿರೋ ಹತ್ರ ಬೆರಳು ಮಾಡಿ ತೋರಿಸಿದ್ರು. ಪೊಲೀಸ್ ಮಾಲಿನಿ ಹತ್ರ ಬಂದು, ನೀವೇನಾಗಬೇಕು ಕರಣ್ಗೆ ಅಂತ ಕೇಳಿದ್ರು. ಗಾಬರಿಯಾದ ವಾಯ್ಸ್ನಲ್ಲಿ ಮಾಲಿನಿ, ನಾನು ಮಾಲಿನಿ ಅಂತ, ಕರಣ್ ಅಮ್ಮ ಅಂತಂದ್ಲು. ಅದಕ್ಕೆ ಪೊಲೀಸ್, ಮಗನನ್ನು ಹಂಗ ಬೆಳೆಸೋದು ಥೂ, ಭೂಮಿಗೆ ಭಾರ ಅನ್ನಕ್ಕೆ ದಂಡ ಅಂತ ಮಗನಿಗೆ ಜನ್ಮ ಕೊಟ್ಟಿದ್ದೀರಲ್ಲ ತಾಯಿ, ಗ್ರೇಟ್ ಅಂತ ಅಂದು ಮಾಲಿನಿನ ಸರಿಸಿ ಕರಣ್ ರೂಮ್ಗೆ ಹೋದರು. ಸಿ ಕರಣ್ ರೂಮಿಗೆ ಹೋದ ಸ್ವಲ್ಪ ಹೊತ್ತಿಗೆ ಆಚೆ ಬಂದರು. ಏನಾಯಿತು ಅಂತ ಕೇಳಿದ್ರು ಇನ್ಸ್ಪೆಕ್ಟರ್. ಅದಕ್ಕೆ ಸಿ ಮೂಗು ಮುಚ್ಕೊಳ್ತಾ, ಸರ್, ರೂಮು ತುಂಬ ಗಲೀಜಾಗಿ ಕೆಟ್ಟ ವಾಸನೆ ಬರ್ತಿದೆ ಸರ್, ಇರೋಕ್ಕಾಗ್ತಾ ಇಲ್ಲ, ಸತ್ತು ಹೋಗೋ ಹೆಣ ಆದರೂ ಮೂಗು ಮುಚ್ಕೊಂಡು ಕಾಯ್ಬೋದು, ಆದರೆ ಇಲ್ಲಿ ಮಾತ್ರ ಒಳಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ ಅಂತ ಅಂದರು ಸಿ. ಇನ್ಸ್ಪೆಕ್ಟರ್ ಮೂಗಿಗೆ ನ್ಯಾಪ್ಕಿನ್ ಅಡ್ಡ ಹಿಡ್ಕೊಂಡು ಹೋಗಿ ರೂಮಿನ ಎಲ್ಲ ಕಿಟಕಿ ಡೋರ್ಗಳನ್ನು ಓಪನ್ ಮಾಡಿದ್ರು. ಸಿಗಳು ಎವಿಡೆನ್ಸ್ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ರು. ಕರಣ್ ರೂಮಿಂದ ಹೊರಗಡೆ ಬಂದ ಇನ್ಸ್ಪೆಕ್ಟರ್, ಏನಮ್ಮ, ಇದೇನು ಮನೇನಾ ಅಥವಾ ಪಬ್ಲಿಕ್ ಟಾಯ್ಲೆಟ್ಟಾ ಅಂತ ಮಾಲಿನಿ ಹತ್ರ ಕೇಳಿದ್ರು. ಮಾಲಿನಿ ಏನು ಮಾತಾಡದೆ ತಲೆ ಕೆಳಗೆ ಹಾಕಿದ್ಲು. ಇನ್ಸ್ಪೆಕ್ಟರ್ ಹತ್ರ ಪದ್ಮನಾಭ್ ಅವರು ಬಂದು, ಸರ್, ಏನು ವಿಷಯ ಅಂತ ಅರ್ಥ ಆಗಲಿಲ್ಲ, ಕರಣ್ ರೂಮ್ ಯಾಕೆ ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಇನ್ಸ್ಪೆಕ್ಟರ್, ಕರಣ್ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಪದ್ಮನಾಭ್ ಅಂತ ಅಂದರು. ಅವನು ಇರೋದು ಮನೆ ಅಂದ್ರೇನು, ಜೈಲಾದ್ರೇನು, ಎಲ್ಲ ಒಂದೇ ಅಂತ ವಿಷಾದದ ನಗು ನಕ್ಕಿದ್ರು ಪದ್ಮನಾಭ್. ಮಾಲಿನಿ ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು. ಅಯ್ಯೋ, ನನ್ನ ಮಗನನ್ನು ಆ ಮನೆ ಹಾಳಿ ಜೈಲಿಗೆ ಕಳಿಸಿದ್ಲಲ್ಲ, ಇರೋ ಒಬ್ಬ ಮಗನ್ನ ಕಳ್ಕೊಂಡು ನಾನು ಯಾಕೆ ಜೀವಂತವಾಗಿರಲಿ ಅಂತ ಎದೆ ಹೊಡ್ಕೊಂಡು ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಕ್ಕೆ ಇನ್ಸ್ಪೆಕ್ಟರ್, ಸಾಕು, ಬಾಯಿ ಮುಚ್ಚಮ್ಮ, ನಾನು ನೋಡಿದ್ದೀನಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀಯಾ ಒಬ್ಬನೇ ಒಬ್ಬ ಮಗನ್ನ ಅಂತ ಅಂದು ಪದ್ಮನಾಭ್ ಕಡೆ ಮುಖ ಮಾಡಿ, ನಿಮ್ಮ ಮಗನ ಮೇಲೆ ಒಂದು ಹುಡುಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರ್ ಅಂತ ಹೇಳಿದ್ರು. ಮಾಲಿನಿ ಮತ್ತೆ ಡ್ರಾಮಾ ಸ್ಟಾರ್ಟ್ ಮಾಡಿದ್ಲು. ನಾನು ಹೇಳಿದ್ದೆ ಅಲ್ವಾ, ಆ ಬೇವರ್ಸಿನೇ ಈ ಕೆಲಸ ಮಾಡಿರೋದು ಅಂತ. ಮದುವೆ ಆಗಿ ಇನ್ನೂ 20 ದಿನ ಕೂಡ ಆಗಿಲ್ಲ, ಆಗಲೇ ಅವಳ ಅಪ್ಪನ ವಯಸ್ಸಲ್ಲಿರೋ ನನ್ನ ಗಂಡನ್ನ ಬುಟ್ಟಿಗೆ ಹಾಕ್ಕೊಂಡ್ಳು, ಈಗ ನನ್ನ ಮಗನ್ನ ಜೈಲಿಗೆ ಹಾಕ್ಸಿದಾಳೆ, ಅವಳು ನಿಜವಾಗ್ಲೂ ಉದ್ಧಾರ ಆಗಲ್ಲ ಅಂತಂದ್ಲು. ಇನ್ಸ್ಪೆಕ್ಟರ್ಗೆ ತಲೆ ಕೆಡ್ತು. ಮಾಲಿನಿ ಹತ್ರ ಬಂದ ಇನ್ಸ್ಪೆಕ್ಟರ್, ಈಗ ಸೈಲೆಂಟ್ ಆಗಿದ್ದರೆ ಸರಿ, ಇಲ್ಲಾಂದರೆ ಲಾಠಿ ರುಚಿ ತೋರಿಸ್ಬೇಕಾಗತ್ತೆ ಅಂತಂದರು. ಲಾಠಿ ಅನ್ನೋ ವರ್ಡ್ ಕೇಳಿ ಮಾಲಿನಿ ತುಟಿ ಎರಡು ಮಾಡಲಿಲ್ಲ. ಪದ್ಮನಾಭ್, ಏನ್ರಿ ಇದೆಲ್ಲ, ಯಾರು ನಿಮ್ಮ ವೈಫ್ ಹೇಳ್ತಾ ಇರೋ ಆ ಹುಡುಗಿ ಅಂತ ಕೇಳಿದ್ರು. ಅದಕ್ಕೆ ಪದ್ಮನಾಭ್, ಸರ್, ನನ್ನ ಜೊತೆ ಬರ್ತೀರಾ, ಎಲ್ಲ ವಿಷಯನೂ ಹೇಳ್ತೀನಿ ಅಂತಂದರು. ಇನ್ಸ್ಪೆಕ್ಟರ್ ಮಾಲಿನಿ ಮುಖ ನೋಡಿ, ಈ ರೂಮ್ ಒಳಗಡೆ ಹೋದರೆ ಅಥವಾ ನಿಂತಿರೋ ಜಾಗ ಬಿಟ್ಟು ಅಲ್ಲಾಡಿದ್ರೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಹೆಣ್ಣು ಅಂತಾನು ನೋಡದೆ ಮೈ ಮೇಲೆ ಬಾಸುಂಡೆ ಬೀಳಿಸ್ತೀನಿ ಅಂತ ಹೇಳಿದ್ರು.
ಮಾಲಿನಿಗೆ ನಿಂತಿರೋ ಜಾಗದಲ್ಲಿ ಉಸಿರಾಡಿದ್ರೆ ಎಲ್ಲಿ ಶೇಕ್ ಆಗ್ತೀನೋ ಅನ್ನೋ ಥರ ಉಸಿರನ್ನು ಬಿಗಿ ಹಿಡ್ಕೊಂಡು ನಿಂತಿದ್ಲು. ಪಿಸಿಗಳು ಕರಣ್ ರೂಮ್ನ ಕರ್ಚೀಫ್ನಿಂದ ಮೂಗು ಮುಚ್ಕೊಂಡು ಸರ್ಚ್ ಮಾಡ್ತಾಯಿದ್ರು. ಪದ್ಮನಾಭ್ ಟೆರೇಸಲ್ಲಿ ಇದ್ದ ಅವರ ರೂಮ್ ಹತ್ರ ಇನ್ಸ್ಪೆಕ್ಟರ್ನ ಕರ್ಕೊಂಡು ಹೋದರು. ಈಗ ಕರಣ್ನ ಅಸಲಿ ಮುಖ ಆಚೆ ಬರೋ ಟೈಮ್ ಆಯಿತು. ಸರ್, ನನ್ನ ಮಗ ಕರಣ್ಗೆ ಮದುವೆ ಮಾಡಿ ಇನ್ನೂ 20 ದಿನ ಕೂಡ ಆಗಿಲ್ಲ ಸರ್. ತಿನ್ನೋಕೆ ಅಂತಾನೆ ಸಾಯ್ತಾರೆ ಸರ್ ಈ ಮನೆಯಲ್ಲಿ. ನಾನು ಸೆಕ್ಯೂರಿಟಿ ಕೆಲಸ ಮಾಡೋದು ಸರ್. ಬರೋ ಸಂಬಳನ ಇವರ ಎದೆ ಮೇಲೆ ತಂದು ಸುರಿತೀನಿ. ಒಂದು ದಿನಾನೂ ನೀನು ತಿಂದ್ಯಾ ಬಿಟ್ಯಾ ಅಂತ ಕೇಳಲಿಲ್ಲ ಸರ್. ಈ ಮನೇಲಿ ಇರೋರೆಲ್ಲ ಒಬ್ಬೊಬ್ಬರು ಒಂದೊಂದು ಗ್ರಹದ ಹಾಗೆ ಬಿಹೇವ್ ಮಾಡ್ತಾರೆ ಸರ್. ಕರಣ್ ಆನ್ಲೈನ್ ಟ್ರೇಡಿಂಗ್ ಮಾಡ್ತೀನಿ ಅಂತ ನನ್ನ ಹತ್ರ ಜಗಳ ಮಾಡ್ದ. ಮಗ ತಾನೇ ಅಂತ ನಾನು ಒಪ್ಕೊಂಡು ಈ ಮನೇನ ಅಡ ಇಟ್ಟು ಸಾಲ ಮಾಡಿ ಲಕ್ಷಾಂತರ ದುಡ್ಡು ಕೊಟ್ಟೆ ಸರ್. ಆ ದುಡ್ಡನ್ನ ಯಾವುದೋ ಇಲ್ಲೀಗಲ್ ಟ್ರೇಡಿಂಗ್ನಲ್ಲಿ ಹಾಕಿರೋ ದುಡ್ಡು ಎಲ್ಲೋಯ್ತು ಅಂತಾನು ಗೊತ್ತಾಗದೇ ಇರೋ ಥರ ಮಾಡ್ದ ಸರ್. ಮದುವೆ ಮಾಡಿದ್ರೆ ಜವಾಬ್ದಾರಿ ಬರುತ್ತೆ ಅಂತ ನನ್ನ ಹೆಂಡತಿ ನನ್ನ ತಲೆ ಕೆಡಿಸಿದ್ಲು. ಮಗ ಸರಿ ಹೋದರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ನಾನು ಕೂಡ ಒಪ್ಪಿಗೆ ಕೊಟ್ಟೆ. ಮದುವೆ ಮಾಡಿದ್ವಿ ಸರ್. ಪಾಪ ಸರ್, ಆ ಹೆಣ್ಮಗುನ ಒಂದಿನಾನೂ ಸೊಸೆ ಥರ ನೋಡ್ಕೊಳ್ಳಿಲ್ಲ. ಆ ಮಗು ಕೆಲಸಕ್ಕೆ ಹೋಗೋ ಮುಂಚೆ ಈ ದಂಡಪಿಂಡಗಳಿಗೆ ತಿಂಡಿ ಅಡುಗೆ ಮಾಡಿಟ್ಟು ಹೋಗ್ತಾ ಇದ್ಲು ಸರ್. ನನಗೂ ಇಲ್ಲಿ ತಿಂಡಿ ಇಟ್ಟು ಹೋಗ್ತಾ ಇದ್ಲು. ಒಂದು ಸಾರಿ ಲೇಟಾಗಿ ಕೆಲಸ ಮುಗಿಸಿ ಮನೆಗೆ ಬಂದಿದ್ದಕ್ಕೆ ಈ ನನ್ನ ಮಗ ಅನ್ನಿಸ್ಕೊಂಡಿರೋ ಭೂಪ ಯಾರನ್ನಾದರೂ ಇಟ್ಕೊಂಡಿದೆಯಾ ಅಂತ ಆ ಹುಡುಗಿನ ರೂಮಲ್ಲಿ ಕರ್ಕೊಂಡು ಹೋಗಿ ಕೊಡಬಾರ್ದ ಹಿಂಸೆ ಕೊಟ್ಟಿದ್ದಾನೆ ಸರ್ ಅಂತ ಹೇಳ್ತಾ ಇರೋವಾಗ ಪದ್ಮನಾಭ್ ಕಣ್ಣಲ್ಲಿ ನೀರು ತುಂಬಿತ್ತು. ಇನ್ಸ್ಪೆಕ್ಟರ್ ಅಲ್ಲಿದ್ದ ನೀರಿನ ಬಾಟಲ್ನ ಪದ್ಮನಾಭ್ ಕೈಗೆ ಕೊಟ್ಟು ನಿಟ್ಟುಸಿರು ಬಿಟ್ಟರು. ಈಗ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಕೇಳಿದ್ರು ಇನ್ಸ್ಪೆಕ್ಟರ್. ಸರ್, ಇವತ್ತು ತಾನೇ ನಾನು ಸನ್ನಿಧಿನ ಕೆಲಸ ಮಾಡ್ತಾ ಇರೋ ಕಂಪನಿಗೆ ಹೋಗಿ ಕೈ ಮುಗಿದು, ನೀನು ಇನ್ಮೇಲೆ ಆ ಮನೆಗೆ ಬರಲೇಬೇಡಮ್ಮ, ದಯವಿಟ್ಟು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಅಂತ ಹೇಳಿ ಸ್ವಲ್ಪ ದಿನಕ್ಕೆ ಯಾವುದಾದ್ರೂ ಲೇಡೀಸ್ ಪಿಜಿನಲ್ಲಿ ಇರು ಅಂತ ಹೇಳಿದೆ. ಮನೆ ಹುಡುಕಿದ್ಮೇಲೆ ಯಾರಿಗೂ ಕೂಡ ಮನೆ ಅಡ್ರೆಸ್ ಕೊಡದೆ ನೆಮ್ಮದಿಯಾಗಿರು. ನಿನಗೆ ಇಷ್ಟ ಆಗೋ ಹುಡುಗ ಸಿಕ್ಕಿದ್ರೆ ಧಾರಾಳವಾಗಿ ಮದುವೆಯಾಗಿ ಸಂತೋಷದಿಂದ ಇರು ಮಗಳೇ ಅಂತ ಹೇಳಿ ಬಂದಿದ್ದೀನಿ ಸರ್ ಅಂತ ಹೇಳಿದ್ರು ಪದ್ಮನಾಭ್. ಇನ್ಸ್ಪೆಕ್ಟರ್ಗೆ ಪದ್ಮನಾಭ್ ಮಾಡಿರೋದು ಸರಿ ಅಂತ ಅನ್ನಿಸ್ತು. ಆದರೂ ಆ ಹುಡುಗಿ ಲೈಫ್ನ ಹಾಳು ಮಾಡಿದೆ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ ಕೇಳಿದ್ರು ಇನ್ಸ್ಪೆಕ್ಟರ್. ಅದಕ್ಕೆ ಪದ್ಮನಾಭ್, ಸರ್, ನಿಜವಾಗ್ಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ಲಿಲ್ಲ ಸರ್. ಯಾಕಂದರೆ ಮದುವೆ ಆಗಿರೋದಕ್ಕೆ ಸನ್ನಿಧಿ ಹತ್ರ ಮತ್ತು ನಮ್ಮ ಹತ್ರ ಯಾವ ಎವಿಡೆನ್ಸ್ ಕೂಡ ಇಲ್ಲ. ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಇಲ್ಲ ಸರ್. ಯಾಕಂದರೆ ಮದುವೆ ಆದಾಗಿಂದ ಕರಣ್ ಮತ್ತು ಸನ್ನಿಧಿ ಮಾತುಗಳನ್ನು ಸಹ ಆಡಿರಲಿಲ್ಲ. ಒಟ್ಟಿಗೆ ಆಚೆ ಓಡಾಡಿನೂ ಇಲ್ಲ. ಸನ್ನಿಧಿ ಜೀವನದಲ್ಲಿ ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಆದರೆ ಈ ನರಕದಲ್ಲಿ ದಿನೇ ದಿನೇ ಸತ್ತು ಬದುಕೋದು ಬದುಕಿದ್ದು ಸತ್ತಂತೆ ಇರೋದು ಬೇಡ ಸರ್ ಅಂತ ಹೇಳಿದ್ರು ಪದ್ಮನಾಭ್. ಸನ್ನಿಧಿ ಕೆಲಸ ಮಾಡ್ತಾ ಇರೋ ಆಫೀಸ್ ಅಡ್ರೆಸ್ ಹೇಳಿ ಅಂತ ಹೇಳಿದ್ರು. ಪದ್ಮನಾಭ್ ಅಡ್ರೆಸ್ ಹೇಳಿದ್ರು. ಇನ್ಸ್ಪೆಕ್ಟರ್ಗೆ ಇದೇನು ಇನ್ಸಿಡೆನ್ಸಾ ಅಥವಾ ಕಥೆಯಲ್ಲೇ ಏನಾದರೂ ಟ್ವಿಸ್ಟ್ ಇದೆಯಾ ಅಂತ ಅನ್ನಿಸ್ತಾ ಇತ್ತು. ಏನಾದರೂ ಆಗಲಿ, ನಾಳೆ ಒಂದು ಸ್ಟೇಟ್ಮೆಂಟ್ ತಗೊಂಡು ಆ ಕರಣ್ನ ಇನ್ನೂ ಸ್ವಲ್ಪ ವರ್ಷ ಜೈಲಲ್ಲಿ ಇರಿಸ್ಬೇಕು ಅಂತ ಅಂದ್ಕೊಂಡು ಟೆರೆಸ್ನಿಂದ ಕೆಳಗಡೆ ಬಂದರು. ಈ ಕಡೆ ಸನ್ನಿಧಿ ಮತ್ತು ಮಿಂಚು ಒಂದು ವಾರದ ಮಟ್ಟಿಗೆ ಒಂದು ಹೋಟೆಲ್ ರೂಮ್ನ ಬುಕ್ ಮಾಡಿದರು. ಲೇಡೀಸ್ ಪಿಜಿನಲ್ಲಿ ಇದ್ದರೆ ಅಲ್ಲಿರೋ ಹೆಣ್ಮಕ್ಳು ಏನಾದರೂ ಕೇಳೋದು, ನಾನೇನಾದರೂ ಹೇಳೋದು, ಅದು ಗಾಸಿಪ್ ಆಗಿ ನನ್ನ ನೇಮ್ ಹಾಳಾಗೋದು ಬೇಡ ಅಂತ ಯೋಚನೆ ಮಾಡಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ಲು. ಸನ್ನಿಧಿ ಕೆಲಸಕ್ಕೆ ಸೇರಿ ಇನ್ನೂ 15 ದಿನ ಕೂಡ ಆಗಿಲ್ಲ. ಆದರೆ ಅವಳ ಹತ್ರ ದುಡ್ಡು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆಲ್ಲ ಉತ್ತರ ವೈಭವ್ ಮತ್ತು ಸನ್ನಿಧಿ ಮಾತುಕತೆ ಆಗತ್ತೆ, ಆಗ ಉತ್ತರ ಸಿಗತ್ತೆ. ಪಿಸಿಗಳು ಕರಣ್ ರೂಮಲ್ಲಿ ಕೆಲವೊಂದು ಐಟಮ್ಸ್ನ ಒಂದು ಬ್ಯಾಗ್ನಲ್ಲಿ ಹಾಕಿ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರು. ಎಲ್ಲ ಕಲೆಕ್ಟ್ ಮಾಡಿದ್ರಾ ಅಂತ ಇನ್ಸ್ಪೆಕ್ಟರ್ ಕೇಳಿದ್ರು. ಪಿಸಿಗಳು ಹಾಂ ಸರ್, ಕಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಅದರಲ್ಲಿ ಯಾವುದನ್ನು ಲ್ಯಾಬ್ಗೆ ಕಳಿಸ್ಬೇಕು ಅದನ್ನು ಕಳಿಸಿ, ಬೆಳಗ್ಗೆ ಅಷ್ಟರಲ್ಲಿ ನನಗೆ ಲ್ಯಾಬ್ ರಿಪೋರ್ಟ್ ಬೇಕು ಅಂತ ಅಂದರು. ಇನ್ಸ್ಪೆಕ್ಟರ್ ಹೇಳಿದ ಹಾಗೆ ಪಿಸಿ ಮಾಡಿದ್ರು. ಮಾರನೇ ದಿನ ಸನ್ನಿಧಿ ಮಿಂಚುನ ರೆಡಿ ಮಾಡಿ ಸ್ಕೂಲ್ ಹತ್ರ ಬಿಟ್ಟು ಆಫೀಸ್ಗೆ ಬಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಟೀ ಬ್ರೇಕ್ನಲ್ಲಿ ಸನ್ನಿಧಿ ಮತ್ತು ಸಂಧ್ಯಾ ಮಾತಾಡ್ತಾ ಕಾಫಿ ಕುಡಿತಾ ಇದ್ದಾಗ ಆಫೀಸಿನ ಪ್ಯೂನ್ ಬಂದು, ಸನ್ನಿಧಿ ಮೇಡಮ್, ನಿಮ್ಮನ್ನು ಪೊಲೀಸ್ ಹುಡ್ಕೊಂಡು ಬಂದಿದ್ದಾರೆ ಅಂತಂದ. ಸನ್ನಿಧಿಗೆ ಶಾಕ್ ಆಯಿತು. ಸಂಧ್ಯಾ ಪ್ಯೂನ್ ಮುಖ ನೋಡಿ,
ಅಣ್ಣ, ಸನ್ನಿಧಿನ ಅಥವಾ ಸಂಧ್ಯಾನ ಅಂತ ಮತ್ತೆ ಕೇಳಿದ್ಲು. ಯಾಕಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಸಂಧ್ಯಾ, ಆದರೆ ಇನ್ಸ್ಪೆಕ್ಟರ್ ಬಂದಿರೋದು ಸನ್ನಿಧಿಯನ್ನು ಹುಡುಕೊಂಡು. ಎಲ್ರಿಗೂ ಐಡಿಯಾ ಸಿಕ್ಕಿರ್ಬೋದು ಅನ್ಕೋತೀನಿ ಸಂಧ್ಯಾಳ ಬಾಯ್ ಫ್ರೆಂಡ್ ಯಾರು ಅಂತ. ಪ್ಯೂನ್ಗೆ ಈಗ ನಿಜಕ್ಕೂ ಕನ್ಫ್ಯೂಸ್ ಆಯಿತು. ಅಯ್ಯೋ ಮೇಡಮ್, ನನಗೆ ನನ್ನ ಹೆಸರೇ ಮರ್ತೋಯ್ತು. ನೀವು ನೋಡಿದ್ರೆ ಎಸ್ಸಿಂದ ಸ್ಟಾರ್ಟ್ ಆಗೋ ಹೆಸರಿಟ್ಕೊಂಡಿದ್ದೀರಾ. ನೀವಿಬ್ಬರು ಬಂದು ಕೇಳಿ ಅಂತ ಪ್ಯೂನ್ ಅಲ್ಲಿಂದ ಹೋದ. ಸನ್ನಿಧಿ ಮತ್ತು ಸಂಧ್ಯಾ ಇಬ್ಬರು ರಿಸೆಪ್ಷನ್ ಹಾಲ್ಗೆ ಬಂದರು. ಸಂಧ್ಯಾ PC ಎದುರುಗಡೆ ಬಂದು, ಸರ್, ನೀವು ಕರೆದಿದ್ದು ಯಾರನ್ನ ಅಂತ ಕೇಳಿದ್ಲು. ಅದಕ್ಕೆ ಅಲ್ಲಿದ್ದ ಲೇಡಿ PC ಸನ್ನಿಧಿ ಅಂತ ಆನ್ಸರ್ ಮಾಡಿದ್ರು. ಸನ್ನಿಧಿಗೆ ಗಾಬರಿ ಆಯಿತು. ಸನ್ನಿಧಿಗೆ ಧೈರ್ಯ ಹೇಳಿ ಸಂಧ್ಯಾ ಅವರ ಜೊತೆ ಕಳಿಸ್ಕೊಟ್ಲು. ಸನ್ನಿಧಿ ಹೋಗೋವಾಗ ಸಂಧ್ಯಾ ಹತ್ರ ಏನೋ ಹೇಳಿ ಹೋದ್ಲು. ಈ ಕಡೆ ವರ್ಕ್ ಸ್ಟೇಷನ್ಗೆ ಬಂದು ವರ್ಕ್ ಮಾಡ್ತಾ ಇದ್ದ ಸಂಧ್ಯಾ ಇಂಟರ್ಕಾಮ್ ತಗೊಂಡು ಕಾಲ್ ಮಾಡಿದ್ಲು. ಆ ಕಡೆಯಿಂದ ಹಲೋ ಅಂತ ಒಂದು ಕೋಲ್ಡ್ ವಾಯ್ಸ್ ಕೇಳಿಸ್ತು. ಸಂಧ್ಯಾ ಧೈರ್ಯ ಮಾಡಿ ಬಾಸ್ ಅಂದ್ಲು. ಎಸ್ ಅಂತ ವೈಭವ್ಗೆ ಹೇಳ್ದ. ಸರ್, ಬ್ಯುಸಿ ಇದ್ರಾ? ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು ಅಂತ ಹೇಳಿದ್ಲು ಸಂಧ್ಯಾ. ಓಕೆ, ಕಮ್ ಟು ಮೈ ಕ್ಯಾಬಿನ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ವೈಭವ್. ಡೋರ್ ನಾಕ್ ಮಾಡಿದ ಸಂಧ್ಯಾ ವೈಭವ್ ಕ್ಯಾಬಿನ್ಗೆ ಬಂದ್ಲು. ಹೇಳಿ ಮಿಸ್ ಸಂಧ್ಯಾ ಅಂತ ಅಂದ ವೈಭವ್. ಸರ್, ಲೇಡಿ PC ಬಂದು ಸನ್ನಿಧಿಯವರನ್ನು ಸ್ಟೇಷನ್ಗೆ ಕರ್ಕೊಂಡು ಹೋದರು ಅಂತ ಹೇಳಿದ್ಲು. ವೈಭವ್ಗೆ ಶಾಕ್ ಆಯಿತು. ಆದರೂ ಅದನ್ನು ತೋರಿಸ್ಕೊಳ್ದೆ ಯಾವ ಏರಿಯಾ ಅಂತ ಕೇಳ್ದ. ಅದಕ್ಕೆ ಸಂಧ್ಯಾ ಏರಿಯಾ ನೇಮ್ ಹೇಳಿದ್ಲು. ಏನು ವಿಷಯ ಕೇಳ್ದ ವೈಭವ್. ಅದಕ್ಕೆ ಸಂಧ್ಯಾ, ಸರ್, ನಾವು ಕೂಡ ಇದೇ ಮಾತನ್ನು ಕೇಳಿದ್ದಕ್ಕೆ ವಿಷಯ ಹೇಳೋದಾಗಿದ್ದರೆ ಫೋನಲ್ಲೇ ಮಾತಾಡ್ತಾ ಇದ್ವಿ, ಇಲ್ಲಿವರೆಗೂ ಬರೋ ಅವಶ್ಯಕತೆ ಇರಲಿಲ್ಲ ಅಂತ ಅಂದರು ಸರ್ ಅಂತ ಸಂಧ್ಯಾ ಹೇಳಿದ್ಲು. ವೈಭವ್ ಯಾವುದೋ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಇದ್ದ. ಅದೇ ಟೈಮ್ಗೆ PC ಬಂದು ಸನ್ನಿಧಿನ ಕರ್ಕೊಂಡು ಹೋಗಿದ್ದು. ಹಾಗಾಗಿ ವೈಭವ್ ಕ್ಯಾಮ್ರಾದಲ್ಲಿ ಅದನ್ನು ಗಮನಿಸಿರಲಿಲ್ಲ. ಸರಿ, ನೀವು ಹೋಗಿ ಕೆಲಸ ಮಾಡಿ ಅಂತ ಹೇಳ್ದ ವೈಭವ್. ಸಂಧ್ಯಾ ವರ್ಕ್ ಮಾಡೋಕ್ಕೆ ಅಂತ ಹೋದ್ಲು. ಪೊಲೀಸ್ ಸ್ಟೇಷನ್. ಸನ್ನಿಧಿನ ಕರ್ಕೊಂಡು ಬಂದ ಲೇಡಿ PC ಇನ್ಸ್ಪೆಕ್ಟರ್ ದೊರೆ ಹತ್ರ ಕರ್ಕೊಂಡು ಬಂದರು. ನಿನ್ನೆ ಅಷ್ಟೇ ಕರಣ್ ಮನೆಗೆ ಹೋದಾಗ ಈ ಹುಡುಗಿ ವಿಷಯ ಗೊತ್ತಿತ್ತು. ಸನ್ನಿಧಿನ ನೋಡಿ ಇನ್ಸ್ಪೆಕ್ಟರ್ ದೊರೆ ಕಳೆದೇ ಹೋದ. ಅಷ್ಟು ಮುದ್ದಾಗಿದ್ಲು. ಇನ್ನೋಸೆಂಟ್ ಫೇಸ್, ತೆಳ್ಳಗಿನ ಬಾಡಿ, ಚಿಕ್ಕ ಮಕ್ಕಳ ಥರ ಪುಟ್ಟ ಪುಟ್ಟ ತೆಳುವಾದ ಕೈಬೆರಳುಗಳು. ಅವಳನ್ನೇ ನೋಡುತ್ತಾ ಮೈ ಮರೆತೋನು ವಾಸ್ತವಕ್ಕೆ ಬಂದು, ಕೂತ್ಕೊಳ್ಳಿ ಮಿಸ್ಸಸ್ ಸನ್ನಿಧಿ ಅಂತ ಅಂದರು. ಸನ್ನಿಧಿಯ ಮುಖದಲ್ಲಿ ಯಾವ ಎಕ್ಸ್ಪ್ರೆಷನ್ನು ಇಲ್ಲದೆ ಅಲ್ಲೇ ಇದ್ದ ಚೇರನ್ನು ಎಳ್ಕೊಂಡು ಕೂತ್ಕೊಂಡ್ಳು. ಹಾಗಾದರೆ ಸಂಧ್ಯಾ ಕಂಪ್ಲೇಂಟ್ ಕೊಟ್ಟಿದ್ದು ಕರಣ್ ಅನ್ನೋ ನಿಕೃಷ್ಟನ ಮೇಲೆ ಅನ್ನೋ ವಿಷಯ ಸನ್ನಿಧಿಗೆ ಗೊತ್ತಾಯ್ತಾ? ಸನ್ನಿಧಿನ ಪೊಲೀಸ್ ಕರ್ಕೊಂಡು ಹೋಗಿರೋ ವಿಷಯ ವೈಭವ್ಗೆ ಗೊತ್ತಿರೋದ್ರಿಂದ ವೈಭವ್ ನೆಕ್ಸ್ಟ್ ಮೂವ್ ಏನು? ಇನ್ಸ್ಪೆಕ್ಟರ್ ದೊರೆ ಸನ್ನಿಧಿನ ನೋಡಿ ಅಟ್ರ್ಯಾಕ್ಟ್ ಆಗಿದ್ದ. ಹಾಗಾದರೆ ಇನ್ಸ್ಪೆಕ್ಟರ್ ದೊರೆ ಸನ್ನಿಧಿನ ಇಷ್ಟಪಡ್ತಾನಾ? ಇದೆಲ್ಲದಕ್ಕೂ ಉತ್ತರ ಸಿಗತ್ತೆ ಮುಂದಿನ ಸಂಚಿಕೆಗಳಲ್ಲಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಋಣಾನುಬಂಧ.